ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ದಿನ ನಮ್ಮ ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ಹೀಗೆ ಸೇರಿ ದೇವರ ವಾಕ್ಯ ಧ್ಯಾನಿಸಲು ದೇವರು ಕೊಟ್ಟಿದ್ದಕ್ಕಾಗಿ ವಂದನೆಗಳು. ಅನುದಿನದ ಧ್ಯಾನ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಆಶೀರ್ವಾದಕರವಾಗಿದೆ ಎಂದು ತಿಳಿಸುತ್ತಾ ಇದ್ದೀರಿ. ಅದಕ್ಕಾಗಿಯೇ ಮುಂದುವರಿಸುತ್ತಾ ಇದ್ದೇವೆ. ಬನ್ನಿರಿ. ಪ್ರತಿ ದಿನ ಆಕಾಶದಲ್ಲಿ ಯಾವ ರೀತಿ ಅರಣ್ಯದಲ್ಲಿ ಇಸ್ರಾಯೇಲ್ಯರಿಗೆ ದೇವರು ಆಕಾಶದ ಮನ್ನ ಸುರಿಸಿದರೋ ಹಾಗೆ ಪರಿಶುದ್ಧ ಸತ್ಯವೇದದಿಂದ ದೇವರು ತನ್ನ ಮಾತು ಅನುಗ್ರಹಿಸುವಾಗ ನಾವು ಆಶೀರ್ವದಿಸಲ್ಪಡ್ತಿದ್ದೇವೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಅನುದಿನದ ಆಹಾರ ನಮಗೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದಲ್ಲ ಪ್ರಿಯರೇ, ಅನುದಿನದ ಆಹಾರ ದಯಪಾಲಿಸಿರಿ ಅಂದ ಕೂಡಲೇ ಬ್ರೇಕ್ಫಾಸ್ಟ್ ಕುರಿತು ಆಲೋಚಿಸ್ತಾ ಇದ್ದೀರಾ? ಬ್ರೇಕ್ಫಾಸ್ಟ್ ಆಯ್ತಾ ಎಂದು ಕೇಳ್ತೇವಲ್ಲವೇ? ಟಿಫಿನ್ ಆಯ್ತಾ ಎಂದು ಕೇಳ್ತೇವಲ್ಲವೇ? ಉದಯ ಕಾಲದಲ್ಲಿ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಯನ್ನು ಫಾಸ್ಟ್ ಅನ್ನು ನಾವು ಬ್ರೇಕ್ ಮಾಡಬೇಕಲ್ಲವೇ? ಮತ್ತು ಹಾಗೆಯೇ ರಾತ್ರಿಯೆಲ್ಲ ನಾವು ಮಲಗಿಕೊಂಡ ನಂತರ ನಮಗೆ ಆಧ್ಯಾತ್ಮಿಕವಾಗಿಯೂ ಕೂಡ ಬೆಳಗಾದ ಕೂಡಲೇ ಒಂದು ಆತುರತೆ ಇರಬೇಕು. ದೇವರ ಮಾತು ಕೇಳಬೇಕು ಎಂಬ ಆತುರತೆ ಇರಬೇಕು. ದೇವರು ನಿನ್ನೆ ಆಶೀರ್ವಾದದಿಂದ ತುಂಬಿಸಿದ್ರು, ಈ ದಿನ ಹೊಸ ಆಶೀರ್ವಾದ ಬೇಕು ಎಂಬ ಆತುರತೆ ನಮಗುಂಟಾಗಬೇಕಲ್ಲವೇ? ಮತ್ತೆ ಎಷ್ಟು ಜನ ನೀವು ಪ್ರಾರ್ಥನೆಯಿಂದ ನಿಮ್ಮ ದಿನಚರಿಯನ್ನು ಮುಗಿಸಿ ಪ್ರಾರ್ಥನೆಯಿಂದಲೇ ನಿಮ್ಮ ದಿನಚರಿ ಪ್ರಾರಂಭಿಸ್ತಾ ಇದ್ದೀರಿ? ಎಷ್ಟು ಜನ ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ಗುರುತಿಸಿದ್ದೀರಿ? ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಪ್ರಸಂಗ ಮಾಡುವುದನ್ನು ಕಲಿಸಲಿಲ್ಲ ಪ್ರಿಯರೇ. ಇಲ್ಲವೇ ಹಾಡು ಹೇಗೆ ಹಾಡಬೇಕೆಂದು ಕಲಿಸಲಿಲ್ಲ, ಇಲ್ಲವೇ ಚರ್ಚ್ ಹೇಗೆ ಕಟ್ಟಬೇಕೆಂದು ಕಲಿಸಲಿಲ್ಲ, ಅಡ್ಮಿನಿಸ್ಟ್ರೇಷನ್ ಕಲಿಸಲಿಲ್ಲ. ಆದರೆ ಆತನು ಏನನ್ನು ಕಲಿಸಿದ್ರು? ಪ್ರಾರ್ಥನೆ ಮಾಡುವುದನ್ನು ಕಲಿಸಿದ್ರು. ಪ್ರಾರ್ಥನೆ ಮಾಡುವುದನ್ನು ಕಲಿಯಬೇಕು. ಪ್ರಾರ್ಥನೆ ಮಾಡುವುದನ್ನು ಪ್ರಾರ್ಥನೆ ಮಾಡುವುದರಲ್ಲಿಯೇ ಕಲಿಯಬೇಕು. ನಾವು ಪ್ರಾರ್ಥಿಸುವಾಗಲೇ ದೇವರ ಆತ್ಮ ನಮ್ಮನ್ನು ಸಕಲ ವಿಧವಾದ ಸತ್ಯದೊಳಗೆ ನಡೆಸುತ್ತಾನೆ. ಪ್ರಾರ್ಥನೆ ಮಾಡಲು ನಿಮಗೆ ಆಸೆ ಇರೋದಾದರೆ ಆ ಪ್ರಾರ್ಥನೆಯನ್ನು ಪರಿಶುದ್ಧಾತ್ಮ ದೇವರು ಉಚ್ಚರಿಸಲು ಅಶಕ್ಯವಾದ ನರಳಾಟದೊಂದಿಗೆ ದೈವ ಚಿತ್ತಾನುಸಾರವಾಗಿ ಪ್ರಾರ್ಥಿಸುವ ಹಾಗೆ ಕಲಿಸಿಕೊಡುತ್ತಾರೆ. ಯೇಸು ಕ್ರಿಸ್ತನು ಪ್ರಾರ್ಥನೆಯಲ್ಲಿ ಎಷ್ಟೋ ಸಮಯ ಕಳೆಯುತ್ತಾ ಇದ್ರು. ಒಂದು ಸಾರಿ ಆತನು ಪ್ರಾರ್ಥಿಸಿ ಮುಗಿಸಿದ ನಂತರ ಶಿಷ್ಯರು ಆತನ ಬಳಿಗೆ ಬಂದು, ಸ್ವಾಮಿ, ನಮಗೂ ಕೂಡ ಪ್ರಾರ್ಥಿಸುವುದನ್ನು ಕಲಿಸಿಕೊಡು ಎಂದು ಕೇಳಿದಾಗ, ಲೂಕನ ಸುವಾರ್ತೆಯಲ್ಲಿ ಅದು ಬರೆಯಲಾಗಿದೆ, ಆದರೆ ಮತ್ತಾಯನ ಸುವಾರ್ತೆಯಲ್ಲಿ ಬಹಳ ಸ್ಪಷ್ಟವಾಗಿದೆ. ಅದನ್ನು ನೋಡೋಣ ಬನ್ನಿ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು: ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ ಆಗಿವೆ ಎಂದು ಕೆಲವೊಂದು ಕಡೆ ಇದೆ ಎಂಬುದಾಗಿ ಫುಟ್ನೋಟಲ್ಲಿ ಆ ಮಾತು ಬರೆಯಲಾಗಿದೆ. ಇಷ್ಟು ಚಿಕ್ಕ ಪ್ರಾರ್ಥನೆಯೋ? ಈ ಪ್ರಾರ್ಥನೆಯೋ? ಅಯ್ಯೋ, ನಮಗೆ ಗೊತ್ತು. ಯಾಕೆಂದರೆ ಪ್ರತಿದಿನ ಇದೇ ಪ್ರಾರ್ಥನೆ ನಾವು ಮಾಡ್ತಾ ಇರ್ತೇವೆ. ನಮ್ಮ ಚರ್ಚಿನಲ್ಲಿ ಪ್ರತಿದಿನ ಎಲ್ಲರೂ ಸೇರಿ ಈ ಪ್ರಾರ್ಥನೆ ಮಾಡುತ್ತೇವೆ. ಯಾವುದೇ ವಿವಾಹ ನಡೆಯಲಿ, ಯಾವುದೇ ಔತಣ ಕಾರ್ಯಕ್ರಮ ನಡೆಯಲಿ, ಇಲ್ಲವೇ ಎಲ್ಲಿಗೇ ಹೋಗಲಿ, ಈ ಪ್ರಾರ್ಥನೆಯನ್ನು ನಾವು ಮಾಡುವಂಥದ್ದು ನಮಗೆ ಅಭ್ಯಾಸವಾಗಿದೆ ಎಂದು ಹೇಳುತ್ತಾ ಇದ್ದೀರಾ? ಅಂದರೆ ಆ 6 ಅಂಶಗಳನ್ನು ಕೂಡಿರುವ ಆ 6 ಪದಗಳನ್ನು ಹೇಳಿ ಸುಮ್ಮನೆ ಇರುವಂಥದ್ದಲ್ಲ. ಆದರೆ ಇಲ್ಲಿ ಪ್ರಾರ್ಥನೆಯ ಸಾರ ಏನೆಂದು ಯೇಸು ಹೇಳ್ತಿದ್ದಾರೆ. ಕೆಲವರು ಪರಲೋಕದ ಪ್ರಾರ್ಥನೆ ಅನ್ನುತ್ತಾರೆ. ಇದು ಪರಲೋಕಕ್ಕೆ ಹೋದ ಮೇಲೆ ಪ್ರಾರ್ಥಿಸುವ ಅವಶ್ಯಕತೆ ಇಲ್ಲ. ಇದಕ್ಕೆ ನಿಜವಾಗ್ಲೂ ಹೇಳಬೇಕಾದದ್ದೇನೆಂದರೆ ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ಏನು. ಇದರಲ್ಲಿರುವ ವಿಶೇಷತೆ ನಿಮಗೆ ಗೊತ್ತಿದ್ರೂ ಸಹ ಮತ್ತೊಂದು ಸಾರಿ, ಅಂದರೆ ಇನ್ನೊಂದು ಸಾರಿ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ, ವಿವರಿಸಿ ಹೇಳುವುದಕ್ಕಾಗಿ ಕರ್ತನು ನನ್ನನ್ನು ಪ್ರೇರೇಪಿಸುತ್ತಿದ್ದಾರೆ ಈ ಉದಯದಲ್ಲಿ. ಯಾಕೆಂದರೆ ಪ್ರಾರ್ಥನೆ ಬ್ಯಾಲೆನ್ಸ್ಡ್ ಆಗಿರಬೇಕೆಂದು. ನೋಡಿ, ಯೇಸು ಎಷ್ಟು ಚೆನ್ನಾಗಿ ತನ್ನ ಶಿಷ್ಯರಿಗೆ ಕಲಿಸಿಕೊಡುತ್ತಾರೆ. ಅದನ್ನು ಮತ್ತೊಂದು ಸಾರಿ ನಾವು ಗಮನಿಸುವುದಾದರೆ ನಾವು ಕೂಡ ಪ್ರಾರ್ಥಿಸುವಂಥವರಾಗುತ್ತೇವೆ, ಪರಿಪೂರ್ಣರೂ ಆಗುತ್ತೇವೆ. ಆದುದರಿಂದ ನೀವು ಹೀಗೆ ಪ್ರಾರ್ಥಿಸತಕ್ಕದ್ದು: ಪರಲೋಕದಲ್ಲಿರುವಂತಹ ನಮ್ಮ ತಂದೆಯೇ. ದೇವರು ನಿಮ್ಮ ಒಬ್ಬರಿಗಷ್ಟೇ ಅಲ್ಲ, ನನಗೊಬ್ಬರಿಗಷ್ಟೇ ಅಲ್ಲ, ಕೆಲವರಿಗೆ ಅಷ್ಟೇ ಅಲ್ಲ, ಕೇವಲ ಕ್ರೈಸ್ತರಿಗಷ್ಟೇ ಅಲ್ಲ, ಒಂದು ದೇಶಸ್ಥರಿಗಲ್ಲ, ಆತನು ಎಲ್ಲರಿಗೂ ತಂದೆಯಾಗಿದ್ದಾರೆ. ನಮ್ಮ ತಂದೆಗಳು ಈ ಲೋಕದಲ್ಲಿ ಎಷ್ಟೇ ಜನ ಇದ್ರು, ನಮ್ಮ ಜಾತಿ ಕುಲ ಮತ ಬೇರೆ ಬೇರೆಯಾಗಿದ್ರು, ಆತನು ಪರಮ ತಂದೆಯಾಗಿದ್ದಾನೆ. ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾಗಿದ್ದಾನೆ. ನಮಗೋಸ್ಕರ ಪ್ರಾಣ ಕೊಟ್ಟು ವಿಮೋಚನೆಯ ಕರ್ತನಾಗಿರುವ ದೇವರು ಒಬ್ಬನೇ. ದೇವರು ಒಬ್ಬನೇ, ಕರ್ತನು ಒಬ್ಬನೇ, ಆತ್ಮನು ಒಬ್ಬನೇ.
ಎನ್ನುವುದನ್ನು ನಾವು ಯಾವಾಗಲೂ ಗಮನಿಸಬೇಕು. ನಾವು ದೇವರ ಬಳಿಗೆ ಹೋಗುವಾಗ ಸ್ವಾರ್ಥತೆಯಿಂದ ಏನೋ ನಿಮ್ಮ ಪರ್ಸನಲ್ ಅವಶ್ಯಕತೆ ಕೋರಿಕೊಳ್ಳಲು ಹೋಗಬಾರದು. ಆದರೆ ಮಾನವರ ಅವಶ್ಯಕತೆಗಳಿಗೋಸ್ಕರ, ಕುಟುಂಬದ ಅವಶ್ಯಕತೆಗಳಿಗೋಸ್ಕರ ಹೀಗೆ ವಿಶಾಲವಾದ ಹೃದಯದಿಂದ ಪ್ರಾರ್ಥಿಸಬೇಕು. ಯಾಕೆಂದರೆ ದೇವರು ನಿರಂತರನಾದ ದೇವರಾಗಿದ್ದಾರಲ್ವೋ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಏನಂತೆ ಪ್ರಿಯರೇ? ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ದೇವರ ನಾಮವು ಪರಿಶುದ್ಧಪಡಿಸಲ್ಪಡಬೇಕು. ಅಂದರೆ ನಮ್ಮ ದೇಶದಲ್ಲಿ ಹಾಲಿನ ಅಭಿಷೇಕ, ತೈಲಾಭಿಷೇಕ, ಕನಕಾಭಿಷೇಕ ಅಂತ ಹೇಳಿ ಪರಿಶುದ್ಧಗೊಳಿಸಲು ಪ್ರಯತ್ನಿಸ್ತಾರೆ. ಆದರೆ ಇಲ್ಲವೇ ದೇವರನ್ನು ಘನಪಡಿಸೋಣ ಅಂದುಕೊಳ್ತಾರೆ. ಆದರೆ ದೇವರ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಬೇಕಾದರೆ ನಾವೇನೋ ಒಂದು ಬೋರ್ಡ್ ಇಟ್ಕೊಂಡು ಅದನ್ನು ತೊಳೆಯುವ ಅಗತ್ಯವಿಲ್ಲ. ಆದರೆ ಆತನ ನಾಮವನ್ನು ಧರಿಸಿರುವಂತಹ ನಾವು ಶಾಸ್ತ್ರದ ಪ್ರಕಾರ ನಿಮ್ಮ ನಿಮಿತ್ತವೇ ಅಲ್ಲವೋ ಅನ್ಯ ಜನರ ನಡುವೆ ದೇವರ ನಾಮವು ದೂಷಣೆಗೆ ಒಳಗಾಗ್ತಿರೋದು. ಒಬ್ಬ ತಂದೆ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರೂ ಅವನ ಮಗನು ಒಂದು ಕೆಟ್ಟ ಕೆಲಸ ಮಾಡಿದಾನೆ ಅಂದ್ಕೊಳ್ಳಿ. ಆ ಹುಡುಗನ ಹೆಸರಷ್ಟೇ ಹೇಳ್ತಾರೋ ಅಥವಾ ಇವನು ಇಂಥವರ ಮಗನೆಂದು ಹೇಳ್ತಾರೋ, ಇಲ್ಲವೇ ತಂದೆಯ ಪ್ರಸ್ತಾವನೆ ತರ್ತಾರೋ, ಯಾರು ಹಡ್ದಿದಾರಪ್ಪ ನಿನಗೆ ಎಂದು ಕೆಲವು ಸಾರಿ ಹೇಳ್ತಾರಲ್ಲವೇ. ಖಚಿತವಾಗಿಯೂ ನಾವು ದೇವರ ನಾಮವನ್ನು ಧರಿಸಿ ಕರ್ತನ ಮಕ್ಕಳೆಂದು ಹೇಳಿಕೊಳ್ಳುತ್ತಾ ನಮ್ಮ ಇಷ್ಟ ಬಂದಂತೆ ಜೀವಿಸುವುದಾದರೆ ದೇವರ ನಾಮಕ್ಕೆ ದೂಷಣೆ ಉಂಟಾಗುವುದಿಲ್ಲವೋ? ದೇವರಿಗೆ ಅವಮಾನ ಆಗುವುದಿಲ್ಲವೋ? ಅದಕ್ಕಾಗಿ ನಾವು ಪರಿಶುದ್ಧಪಡಿಸಲ್ಪಡಬೇಕು. ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಬೇಕು ಅಂದಾಗೆಲ್ಲ ನಾವು ನೆನೆಸಿಕೊಳ್ಳಬೇಕು, ದೇವರೇ ನಿನ್ನ ನಾಮ ಧರಿಸಿರುವಂತಹ ನನ್ನನ್ನು ಪರಿಶುದ್ಧಪಡಿಸು ಎಂದು. ಮೇಲಿಂದ ಮೇಲೆ ನಾವು ಪರಿಶುದ್ಧಗೊಳಿಸಲ್ಪಡಬೇಕು. ಈ ಲೋಕ ಮಾಲಿನ್ಯ ನಮ್ಮನ್ನು ಅಂಟಿಕೊಳ್ತಾ ಇರುತ್ತೆ. ಈ ಲೋಕದ ಅಭ್ಯಾಸಗಳು, ಲೋಕದ ಚಟಗಳು, ಲೋಕದ ಸ್ವಭಾವಗಳು ನಮ್ಮನ್ನು ಸುತ್ತಲೂ ಮುತ್ತಿಕೊಳ್ಳುತ್ತವೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣವೇ ದೇವರೇ ಈ ದಿನಕ್ಕೋಸ್ಕರ ನನ್ನನ್ನು ಪರಿಶುದ್ಧಗೊಳಿಸಿರಿ, ನಿಮ್ಮ ಸಾಕ್ಷಿಯಾಗಿ ಬದುಕಲು, ನಿಮ್ಮ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲು ಎಂದು ಹೇಳಿ, ನಿನ್ನ ರಾಜ್ಯವು ಬರಲಿ ಅಂತ ಹೇಳಿ. ಅಂದರೆ ಶಾಂತಿ ಸಮಾಧಾನದ ರಾಜ್ಯ ಯೇಸು ಬಂದಾಗ ಎಲ್ಲವೂ ಸಮೃದ್ಧಿಯಾಗಿರುತ್ತೆ ಎಂದು ಕೆಲವೊಂದು ಸಾರಿ ನಾವು ಹೇಳಿಕೊಳ್ಳುತ್ತಾ ಇರುತ್ತೇವೆ. ಎಷ್ಟೇ ಸರ್ಕಾರಗಳು ಬದಲಾದರೂ, ಎಷ್ಟೇ ರಾಜರುಗಳು ಬದಲಾದರೂ, ಪ್ರತಿ ಸಾರಿ ಸರ್ಕಾರಗಳು ರಾಜರುಗಳು ಬದಲಾಗುವಾಗ ಹೊಸ ಹೊಸ ಕಾನೂನನ್ನು ತರ್ತಾರೆ, ಹೊಸ ಹೊಸ ಆಶ್ವಾಸನೆಯನ್ನು ಕೊಟ್ಟು ಪ್ರಮಾಣ ಮಾಡ್ತಾರೆ, ಅದನ್ನು ಕೊಡ್ತೇವೆ, ಇದನ್ನು ಕೊಡ್ತೇವೆ ಎಂಬುದಾಗಿ. ಹೀಗೆ ಅವರು ಏನೇನೋ ಪ್ರಾಮಿಸಸ್ ಮಾಡ್ತಾರಲ್ಲವೇ, ಆದರೆ ಸ್ವಲ್ಪವೂ ಕೂಡ ಆದರೆ ಪರಿಸ್ಥಿತಿಗಳಲ್ಲಿ ಏನು ಬದಲಾವಣೆ ಕಾಣುವುದಿಲ್ವಲ್ಲ. ಒಂದು ವೇಳೆ ಒಂದು ವಿಷಯದಲ್ಲಿ ಅವರು ಹೇಳಿದ್ದನ್ನು ನೆರವೇರಿಸಲು ಪ್ರಯತ್ನಿಸಿದರೂ ಮತ್ತೊಂದು ವಿಷಯ ಹಿಂದೆ ಬಿದ್ದಿರುವುದನ್ನು ಗಮನಿಸುತ್ತೇವೆ. ಇಹಲೋಕದ ರಾಜ್ಯಗಳೆಲ್ಲ, ಭೂಲೋಕದ ರಾಜ್ಯಗಳೆಲ್ಲ ನಶಿಸಿ ಹೋಗುವಂತಹ ಒಂದು ದಿನ ಬರಲಿಕ್ಕಿದೆ. ಈ ರಾಜ್ಯಗಳೆಲ್ಲವೂ ಕೂಡ ಬಿದ್ದು ಹೋಗ್ತವೆ. ಮತ್ತೊಬ್ಬನು ಅಂದರೆ ಒಬ್ಬರನ್ನೊಬ್ಬರು ಆಕ್ರಮಿಸಿಕೊಳ್ಳುತ್ತಾರೆ. ಆದರೆ ದೇವರ ರಾಜ್ಯವು, ಆ ದೇವರ ರಾಜ್ಯವು ನೀತಿ ಮತ್ತು ಸಮಾಧಾನವುಳ್ಳದಾಗಿದೆ. ದೇವರ ರಾಜ್ಯ ತಿನ್ನುವುದು ಕುಡಿಯುವುದು ಅಲ್ಲ. ದೇವರ ರಾಜ್ಯ ಪರಲೋಕ ರಾಜ್ಯವಾಗಿದೆ. ದೇವರ ರಾಜ್ಯವು ಶಾಶ್ವತವಾದ ರಾಜ್ಯವಾಗಿದೆ. ದೇವರ ರಾಜ್ಯವು ಸಮಾಧಾನದ ರಾಜ್ಯವಾಗಿದೆ. ಕೊರತೆ, ಬರಗಾಲ, ವ್ಯಾಧಿ ಬಾಧೆ, ರೋಗವು ಇಲ್ಲದಂತಹ ರಾಜ್ಯವಾಗಿದೆ. ಕರ್ತನೇ, ನಿನ್ನ ರಾಜ್ಯವು ಬರಲಿ ಅನ್ನುವಾಗ ಕರ್ತನ ಬರಣಕ್ಕೋಸ್ಕರ ನಾವು ಕಾದು ಎದುರು ನೋಡುವ ಹಾಗೆ ನಂಬಿಕೆಯಿಂದ ಈ ಲೋಕ ಶ್ರಮೆಗಳಿಂದ ಬಿಡಿಸುತ್ತಾರೆ ಎಂಬ ನಿರೀಕ್ಷೆಯಿಂದ ಪ್ರಾರ್ಥಿಸಬೇಕು. ಮೂರನೆಯದಾಗಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿಯೂ ನೆರವೇರಲಿ. ಪರಲೋಕದಲ್ಲಿ ದೇವರ ಮಾತಂದ್ರೆ ಮಾತೆ ಪ್ರಿಯರೇ, ಬೇರೆ ಯಾರೂ ಅಲ್ಲಿ ಎದುರು ಮಾತಾಡುವವರಿಲ್ಲ. ಎದುರು ಮಾತಾಡಲು ಪ್ರಯತ್ನಿಸಿದ ಲೂಸಿಫರನು ಪಾತಾಳಕ್ಕೆ ದೊಬ್ಬಿ ಹಾಕಲ್ಪಟ್ಟನು. ಪರಲೋಕದಲ್ಲಿ ಆತನ ಚಿತ್ತ, ಆತನ ಪ್ರಣಾಳಿಕೆ, ಆತನ ಉದ್ದೇಶವೇ ನೆರವೇರುವ ಪ್ರಕಾರ. ಏನಂತೆ? ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿಯೂ ನೆರವೇರಲಿ. ಭೂಲೋಕದಲ್ಲೆಲ್ಲ ನೆರವೇರಲ್ಪಡಲಿ ಎಂದು ನಾವು ಹೇಳುವುದಕ್ಕಿಂತ ಮುಂಚೆ, ದೇವರೇ ನಿನ್ನ ಚಿತ್ತ ಮೊದಲು ನನ್ನ ಜೀವಿತದಲ್ಲಿ ನೆರವೇರಲಿ ಎನ್ನುವಂಥದ್ದು ನಾವು ಪ್ರತಿ ಸಾರಿ ಮೊಳಕಾಲೂರಿ ಪ್ರಾರ್ಥಿಸುವಾಗ ನೆನೆಸಿಕೊಳ್ಳಬೇಕು. ದೇವರ ಚಿತ್ತ ಉತ್ತಮವಾಗಿದೆ. ದೇವರ ಚಿತ್ತದಲ್ಲಿ ನಾವು ಬದುಕುವಾಗ, ದೇವರ ಚಿತ್ತ ನಾವು ಮಾಡುವಾಗ, ದೇವರ ಚಿತ್ತಾನುಸಾರವಾಗಿ ನಾವು ಜೀವಿಸುವಾಗ ದೇವರ ನಾಮಕ್ಕೆ ಮಹಿಮೆಯುಂಟಾಗುತ್ತೆ. ನಾವು ದಿವ್ಯದಾನಗಳಿಂದ ಆಶೀರ್ವದಿಸಲ್ಪಡ್ತೇವೆ. ನನ್ನ ಸ್ವಂತ ಚಿತ್ತವಲ್ಲ, ಮನುಷ್ಯರ ಮಾತುಗಳಲ್ಲ, ಇಹಲೋಕದ ಪದ್ಧತಿಗಳಲ್ಲ. ದೇವರೇ ನಿನ್ನ ಚಿತ್ತ, ನಿನ್ನ ಪ್ರಣಾಳಿಕೆ ನನ್ನ ವಿಷಯದಲ್ಲಿ ನೆರವೇರಿಸು, ನೆರವೇರಲಿ ಎನ್ನುವಂಥದ್ದು ಒಂದು ಕೋರಿಕೆಯಾಗಿ, ವಿಜ್ಞಾಪನೆಯಾಗಿ ದೇವರ ಸನ್ನಿಧಿಯಲ್ಲಿ ಮೊರೆ ಇಡಬೇಕು. ಈ ಮೊದಲ 3 ಪದಗಳನ್ನು ನೋಡಿರಿ. ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಿನ್ನ ರಾಜ್ಯವು, ನಿನ್ನ ಚಿತ್ತವು, ನಿನ್ನ ನಾಮವು
ಅಂದರೆ ದೇವರೇ ನೀನೇ ಶ್ರೇಷ್ಠನು ಎಂದು ದೇವರ ಶ್ರೇಷ್ಠತೆಯನ್ನು ನೆನೆಸಿಕೊಳ್ಳುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿರಬೇಕು. ಆತನ ಚಿತ್ತ ಉತ್ತಮವಾಗಿದೆ, ಆತನ ರಾಜ್ಯ ನಿರಂತರವಾಗಿದೆ, ಆತನ ನಾಮ ಪರಿಶುದ್ಧವಾದದಾಗಿದೆ. ಆ ನಂತರದ 3 ಮಾತು ನಾವು ನೋಡುವುದಾದರೆ, ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ಹೌದು ಪ್ರಿಯರೇ, ನಮಗೆ ಎಷ್ಟೇ ಚೀಲಗಟ್ಟಲೆ ಧಾನ್ಯ ಇದ್ದರೂ, ನಮಗೆ ಎಷ್ಟೇ ಆಹಾರ ಸಿದ್ಧವಾಗಿದ್ದರೂ, ನಮಗೆ ಆ ಆಹಾರ ಭುಜಿಸಬೇಕಾದರೆ ದೇವರ ಕೃಪೆ ಇರಬೇಕಲ್ಲವೇ? ಒಬ್ಬನು ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ರೆ ಮಾಡುತ್ತಾ ಇರೋದಾದರೆ ಅದು ದೇವರ ಆಶೀರ್ವಾದವಾಗಿದೆ ಎಂಬ ಸಂಗತಿ ನಾವು ಗುರುತಿಸಬೇಕು. ಒಂದು ವೇಳೆ ವ್ಯಾಧಿಯುಳ್ಳವರಾಗಿರುವುದಾದರೆ ನಿಮಗಿರುವ ಒಳ್ಳೆ ಭೋಜನ ಪದಾರ್ಥ ಹೇಗೆ ಸೇವಿಸಲಿಕ್ಕಾಗುತ್ತೆ? ಮಂಚದ ಮೇಲೆ ಮಲಗಿರುವಾಗ ಬಾಯಿಗೆ ಯಾವುದು ರುಚಿ ಹತ್ತಲ್ವಲ್ಲ. ನಮ್ಮ ಪ್ರಾಣ ಹೊರಟು ಹೋಗುವಾಗ ನಮ್ಮ ಸುತ್ತಲಿರುವಂಥವುಗಳನ್ನು ನಾವು ಏನು ಅನುಭವಿಸಲಿಕ್ಕಾಗತ್ತೆ? ಅದಕ್ಕೆ ಹೇಳಬೇಕು, ಈ ಹೊತ್ತು ನಮಗೆ ಆಹಾರವನ್ನು ದಯಪಾಲಿಸು. ಅಂದರೆ ನಮ್ಮ ಅನುದಿನದ ಆಹಾರ ಈ ಹೊತ್ತು ದಯಪಾಲಿಸು. ದೇವರು ನಮಗೆ ಆಯಾ ದಿನಕ್ಕೆ ತಕ್ಕಂತೆ ಊಟ ಮಾಡುವ ಹಾಗೆ ನಮ್ಮ ಒಂದು ಸಿಸ್ಟಮ್ ಅನ್ನು ಅರೇಂಜ್ ಮಾಡಿಟ್ಟಿದ್ದಾರೆ. ವಾರಕ್ಕೆ 1 ಸಾರಿ ಲೋಡ್ ಮಾಡಿಕೊಳ್ಳಬೇಕಾಗಿದ್ದೇ ಆದರೆ ಇನ್ನಷ್ಟು ಲೋಕದಲ್ಲಿ ಮನುಷ್ಯನು ತೊಡಗಿಸಿಕೊಂಡವನಾಗಿ ತಿನ್ನುವುದಕ್ಕೂ ಕೂಡ ಸಮಯ ಕೊಡದಂತೆ ತನ್ನ ಕೆಲಸ ಮಾಡಿಕೊಳ್ತಾ ಇದ್ದೀನೇನೋ. ಏನೋ ಒಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಎಲ್ಲಾ ಒಂದೇ ಸಾರಿ ಇಟ್ಕೊಳ್ಳುವಂಥದ್ದಲ್ಲ ಈ ನಮ್ಮ ಹೊಟ್ಟೆ. ಆದರೆ ಪ್ರತಿದಿನ ಫ್ರೆಶ್ ಆಗಿ ನಾವು ಆಹಾರವನ್ನು ಸಿದ್ಧಪಡಿಸಿಕೊಂಡು ತಿನ್ನಬೇಕು. ಆದರೆ ಈ ದಿನ ಎಲ್ಲಿದೆ ಫ್ರೆಶ್? ಹೊರದೇಶಗಳಲ್ಲಾದರೆ ಎಲ್ಲವೂ ಫ್ರೋಝನ್ ಫುಡ್ಡು, ಟಿಂಡ್ ಫುಡ್ ತಿನ್ನುತ್ತಾರೆ. ಈಗ ಅದು ಭಾರತ ದೇಶದಲ್ಲಿಯೂ ಕೂಡ ಸರ್ವಸಾಧಾರಣ ಆಗ್ಬಿಟ್ಟಿದೆ. ನೂಡಲ್ಸ್ ತಂದು ಕುದಿಸಿ ತಿನ್ನುವುದು, ಅದೇ ರೀತಿ ಇನ್ನೇನೇನೋ ಆ ಪೌಡರ್ ತಂದು ಕಲಿಸಿ ಕುಡಿಯೋದು, ಇಲ್ಲವೇ ಆ ಟಿನ್ನಿನಲ್ಲಿರುವಂತಹ ಫುಡ್ ಅನ್ನು ಬಿಸಿ ಮಾಡಿಕೊಂಡು ತಿನ್ನುವುದು, ಇವುಗಳ ನಿಮಿತ್ತವೇ ಈ ದಿನ ಕ್ಯಾನ್ಸರ್ಗಳು, ನಾನಾ ವಿಧವಾದಂತಹ ರೋಗಗಳು ಬರುತ್ತಿವೆ. ಅದಕ್ಕೆ ಕಾರಣ ಅದರ ಕೆಮಿಕಲ್ಸ್ ಆಗಿವೆ. ಫ್ರೆಶ್ ಆಗಿ ತಾಯಿ ಬಿಸಿ ಬಿಸಿಯಾದ ಆಹಾರ ಸಿದ್ಧಪಡಿಸಿ ಮಕ್ಕಳಿಗೆ ಬಡಿಸುವಂತಹ ಪದ್ಧತಿ ಈ ದಿನ ನಮ್ಮ ದೇಶದಲ್ಲಿಯೂ ಕೂಡ ಕಣ್ಮರೆಯಾಗಿದೆ. ಇಸ್ರಾಯೇಲರಿಗೆ ಅರಣ್ಯದಲ್ಲಿ ದೇವರು ಮನ್ನವನ್ನು ಸುರಿಸಿದಾಗ ಒಂದೇ ಸಾರಿ ವಾರಕ್ಕೆ ಬೇಕಾದಷ್ಟು ಸುರಿಸಲಿಲ್ಲ. ಆದರೆ ಆಯಾ ದಿನಕ್ಕೆ ತಕ್ಕಂತೆ ಫ್ರೆಶ್ ಆಗಿ ಮಂಜಿನಂತೆ ಅದು ಬೀಳುವ ಹಾಗೆ ಆ ಅವಲಕ್ಕಿಯಂತಹ ಆಕಾರದ ಮನ್ನವನ್ನು ಸುರಿಸುತ್ತಾ ಇದ್ರಂತೆ. ಅವುಗಳನ್ನು ಆರಿಸಿಕೊಂಡು ಅವರು ಫ್ರೆಶ್ ಆಗಿ ತಿನ್ನುತ್ತಾ ಇದ್ರಂತೆ. ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಎಷ್ಟು ಬೇಕೋ ಅಷ್ಟೇ ಊಟ ಮಾಡುವುದಾದರೆ ನಾವು ಕೂಡ ಬಹಳ ಆರೋಗ್ಯಕರವಾಗಿರುತ್ತೇವೆ. ಆ ತಿನ್ನುವ ಆಸೆಯಿಂದ ಹೆಚ್ಚಾಗಿ ತಿನ್ನುವಂಥವರಿಗೆ ವಿಪರೀತವಾದ ರೋಗಗಳು ಅವರಿಗೆ ಬರುವಂಥದ್ದು ಮತ್ತು ವಿಪರೀತವಾಗಿ ಅವರ ಆಕಾರ ಬದಲಾಗುವುದನ್ನು ನೋಡ್ತೇವಲ್ಲವೇ? ದೇವರೇ, ನಮಗೆ ಎಷ್ಟು ಬೇಕು ಅಷ್ಟೇ ಕೊಡಿರಿ, ಎಷ್ಟು ತಿನ್ನಬೇಕೋ ಅಷ್ಟೇ ಕೊಡಿರಿ, ಅದಕ್ಕಾಗಿ ನನಗೆ ಸಹಾಯ ಮಾಡಿರಿ. ತಿನ್ನೋದು ಹೆಚ್ಚಾದ್ರೆ ಹೆಚ್ಚಾಗುತ್ತೆ, ಹೆಚ್ಚಾದ್ರೆ ಮಂದತ್ವ ಹೆಚ್ಚಾಗುತ್ತೆ ಅಂದಿದ್ದಾರೆ. ಹೌದು, ಹೊಟ್ಟೆಬಾಕರು, ಕುಡುಕರು ಬಡವರಾಗುತ್ತಾರೆ ಎಂದು ವಾಕ್ಯ ಎಚ್ಚರಿಸುತ್ತೆ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಈ ದಿನ ನಾನು ಏನನ್ನು ಊಟ ಮಾಡಬೇಕೋ ನನಗೆ ದಯಪಾಲಿಸು ದೇವರೇ, ಹೊಟ್ಟೆ ತುಂಬಾ ತೃಪ್ತಿಯಿಂದ ತಿನ್ನಲು ಸಹಾಯ ಮಾಡಿರಿ, ಹಸುವೆಂದಿರಲಾರದಂತೆ ಸಹಾಯ ಮಾಡಿರಿ ಎಂದು ಕೇಳಬೇಕು. ಅದೇ ಸಮಯದಲ್ಲಿ ಓವರ್ ಈಟಿಂಗ್ ನಿಮಿತ್ತ ಅತಿ ಆಸೆಯಿಂದ ತಿಂದವರಾಗಿ ರೋಗದ ಪಾಲಾಗಲಾರದಂತೆ ಸಹಾಯ ಮಾಡಿರಿ ಎಂದು ದೇವರಿಗೆ ಬೇಡುವುದು ಬಹಳ ಪ್ರಾಮುಖ್ಯವಾಗಿದೆ. ನನಗೆ ಐಶ್ವರ್ಯವಾಗಲಿ ಬಡತನವಾಗಲಿ ಕೊಡಬೇಡ ದೇವರೇ. ಒಂದು ವೇಳೆ ಐಶ್ವರ್ಯ ಕೊಟ್ಟರೆ ಹೊಟ್ಟೆ ತುಂಬಿಸಿಕೊಂಡು ದೇವರು ಯಾರೆಂದು ಕೇಳ್ತೇನೇನೋ, ಒಂದು ವೇಳೆ ಬಡವನಾದರೆ ಎಲ್ಲಿ ಭಿಕ್ಷೆ ಬೇಡಿ ದೇವರನ್ನು ದೂಷಿಸುತ್ತೇನೋ ಏನೋ ಎಂದು ಬೈಬಲಲ್ಲಿ ಭಕ್ತನು ಪ್ರಾರ್ಥಿಸಿದಾನಲ್ಲವೇ? ಆಯಾ ದಿನದ ಆಹಾರಕ್ಕಾಗಿ ದೇವರಿಗೆ ನಾವು ಬೇಡಿಕೊಳ್ಳುವಂಥದ್ದು ಹೊಟ್ಟೆ ತುಂಬ ಊಟ ಮಾಡುವಂಥದ್ದು. ಹಾಗೆಯೇ ದೇವರು ಕೊಡುವ ಆಹಾರದಲ್ಲಿ ತೃಪ್ತರಾಗಿರಬೇಕು. ಒಂದು ದಿವಸ ಬರೀ ಅನ್ನ ಕೊಟ್ರೆ ಅಥವಾ ಸಾಮಾನ್ಯ ಆಹಾರ ಕೊಟ್ರೆ, ಈ ದಿನ ಕೇವಲ ಒಂದು ಗ್ಲಾಸ್ ನೀರು ಕುಡಿ ಅಂತ ದೇವರು ಹೇಳಿದ್ರೆ ಅದು ನಮ್ಮ ಮೇಲಿಗೋಸ್ಕರವೇ ಎಂದು ನಾವು ಭಾವಿಸಿ ತೃಪ್ತರಾಗಿರಬೇಕು. ಅದಕ್ಕಿಂತ ಹೆಚ್ಚಾಗಿ ಆಯಾ ದಿನಕ್ಕೆ ತಕ್ಕಂತೆ ನಾವು ನಮ್ಮ ಆತ್ಮವನ್ನು ಪೋಷಿಸಿಕೊಂಡು ಆಧ್ಯಾತ್ಮಿಕವಾದ ಆಹಾರ ಸೇವಿಸುವುದು ಬಹಳ ಅವಶ್ಯಕ. ಅದಕ್ಕೆ ಅನುದಿನದ ಧ್ಯಾನವನ್ನು ಈ ರೀತಿಯಾಗಿ ನಿಮಗೆ ತಲುಪಿಸುತ್ತಾ ಇದ್ದೇವೆ. ಹೇಳಬೇಕಾದ್ರೆ ಇದು ಕೂಡ ಅನುದಿನದ ಮನ್ನದ ರೂಪದಲ್ಲಿ ನಿಮಗೆ ಪ್ರತಿದಿನ ಅನುಗ್ರಹಿಸಲಾಗುತ್ತಿದೆ. ವಾಕ್ಯ ಸಾರಲಾಗ್ತಾ ಇದೆ. ಆಯಾ ದಿನಕ್ಕೆ ತಕ್ಕಂತೆ ವಾಕ್ಯದಿಂದ ನಮ್ಮ ಮನಸ್ಸನ್ನು ತುಂಬಿಸಿಕೊಳ್ಳಬೇಕು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ಇತರರನ್ನು ಕ್ಷಮಿಸುವಾಗ ನಾವು ಕ್ಷಮಿಸಲ್ಪಡ್ತೇವೆ. ಇದು ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಬೇಕು. ನಾವು ಕ್ಷಮಿಸಲ್ಪಡಬೇಕೆಂದು ಆಶಿಸುತ್ತೇವೆ, ಆದರೆ ನಾವು ಇತರರನ್ನು ಕ್ಷಮಿಸಲಿಕ್ಕಾಗೋದಿಲ್ಲ. ಪ್ರಾರ್ಥನೆಯ ಸಾರಾಂಶವೇನೆಂದರೆ ನಾವು ಕ್ಷಮಾಪಣೆಯ ಮನಸ್ಸುಳ್ಳವರಾಗಿರಬೇಕು, ತೃಪ್ತಿಯುಳ್ಳವರಾಗಿರಬೇಕು, ದೇವರಿಗೆ ಮಹಿಮೆ ಪಡಿಸುವವರಾಗಿರಬೇಕು, ದೇವರ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವವರಾಗಿರಬೇಕು, ದೇವರ ಚಿತ್ತ ಮಾಡುವವರಾಗಿರಬೇಕು. ಕೊನೆಯದಾಗಿ ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಶೋಧನೆಗಳು ಅಂದರೆ ಶೋಧಿಸುವ ಸೈತಾನನು ಯಾವಾಗಲೂ ನಮ್ಮನ್ನು ಶೋಧಿಸುತ್ತಾನೆ, ಯಾವಾಗಲೂ ಅವನು ಸಿದ್ಧನಾಗಿರುತ್ತಾನೆ.
ಅದಕ್ಕೆ ದೇವರೇ, ಈ ದಿನ ಯಾವುದೇ ಶೋಧನೆಗೊಳಗಾಗದಂತೆ, ಯಾವುದೇ ಪಾಪದೊಳಗೆ ಬೀಳದಂತೆ, ನಿನ್ನ ಮುಂದೆ ನಾನು ನಿರ್ದೋಷಿಯೂ ನಿಂದಾರಹಿತನಾಗಿಯೂ ಜೀವಿಸುವಂತೆ ಎಲ್ಲಾ ಶೋಧನೆ ಕೇಡಿನಿಂದ ನನ್ನನ್ನು ತಪ್ಪಿಸು. ಸೈತಾನನ ಉರುಳಿನಿಂದ ನನ್ನನ್ನು ತಪ್ಪಿಸು. ನಿಮಗೆ ಸಾಕ್ಷಿಯಾಗಿ ಬದುಕಲು ಸಹಾಯ ಮಾಡಿರಿ ಎಂದು ಪ್ರಾರ್ಥನೆ ಮಾಡುವಂಥದ್ದು ನಮಗೆ ಎಷ್ಟೋ ಉತ್ತಮವಾಗಿರುತ್ತೆ. ಈ ದಿನ ಶುಕ್ರವಾರವಲ್ಲವೋ, ಸಾಯಂಕಾಲ ನಿಮ್ಮ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆ ಇದ್ದೇ ಇರುತ್ತೆ. ಆ ಪ್ರಾರ್ಥನೆಗಳಲ್ಲಿ ಜಾಯಿನ್ ಆಗಿರಿ, ವೈಯಕ್ತಿಕವಾಗಿ ಪ್ರಾರ್ಥಿಸಿಕೊಳ್ಳಿರಿ, ಸಭೆಯಾಗಿ ಪ್ರಾರ್ಥಿಸಿರಿ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರತ್ಯೇಕವಾದ ಅಭಿಷೇಕ ಹೊಂದಿಕೊಳ್ಳುವ ಹಾಗೆ ನಿಮ್ಮಷ್ಟಕ್ಕೆ ನೀವು ಸಿದ್ಧಗೊಳ್ಳಿರಿ. ಪ್ರಾರ್ಥಿಸೋಣ ಬನ್ನಿ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮಗೆ ಪ್ರಾರ್ಥಿಸುವುದನ್ನು ಕಲಿಸಿರಿ. ಅನುದಿನವೂ ಕ್ರಮ ತಪ್ಪದಂತೆ ಪ್ರಾರ್ಥಿಸುವುದನ್ನು ಕಲಿಸಿರಿ. ನಿಮ್ಮ ಶ್ರೇಷ್ಠತೆಯನ್ನು ಗುರುತಿಸಿ ನಮ್ಮ ಬಲಹೀನತೆಯನ್ನು ಗ್ರಹಿಸಿಕೊಳ್ಳುವ ಪ್ರಾರ್ಥನೆ ಕಲಿಸಿರಿ. ನಿಮ್ಮ ನಾಮ ಮಹಿಮೆ ಪಡಿಸುವ ಹಾಗೆ ಈ ಲೋಕದಲ್ಲಿ ನಾವು ಜೀವಿಸುವಂತೆ ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳುವಂತೆ ಮಾಡುವ ಪ್ರಾರ್ಥನೆಯನ್ನು ಕಲಿಸಿಕೊಡಿರಿ. ನಿಮ್ಮ ಚಿತ್ತಾನುಸಾರವಾಗಿ ಹೊಂದಿಕೊಳ್ಳುವಂತಹ ಪ್ರಾರ್ಥನೆ ಜೀವಿತ ನಮ್ಮ ಪ್ರತಿಯೊಬ್ಬರಿಗೂ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಕೂಡ ಪ್ರಾರ್ಥಿಸಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸಬೇಕಾದರೆ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಇಲ್ಲವೇ ಪ್ರೈಸ್ ರಿಪೋರ್ಟ್ಸ್ಗಳನ್ನು ಕಳಿಸಿರಿ. ಕರ್ತನನ್ನು ಸ್ತುತಿಸಲು ಹಾಗೆ ನಿಮಗೋಸ್ಕರ ಪ್ರಾರ್ಥಿಸಲು ಅವು ಸಹಾಯಕವಾಗಿರ್ತವೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ರತಿ ಸಾರಿ ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ಈ ದಿನ ಶುಕ್ರವಾರವಲ್ಲವೋ, ನಿಮ್ಮ ಸಭೆಗಳಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಗಳಲ್ಲಿ ಪಾಲ್ಗೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.